ಓಕೆ, ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ವಿಪರೀತವಾದಂತಹ ಮಳೆ ಆಗ್ತಾ ಇದೆ. ಕಾರವಾರದಲ್ಲಿ ಸುರಿದಿರ್ತಕ್ಕಂಥ ಕಾರವಾರ ತಾಲೂಕಿನಾದ್ಯಂತ ಸುರಿದಿರ್ತಕ್ಕಂಥ ಮಳೆಗೆ ಪ್ರವಾಹ ಸೃಷ್ಟಿಯಾಗಿದೆ. ಕಾರವಾರ ತಾಲೂಕಿನಾದ್ಯಂತ ಸುರಿದ ಮಳೆಗೆ ಪ್ರವಾಹ ಸೃಷ್ಟಿಯಾಗಿದೆ. 10ಕ್ಕೂ ಹೆಚ್ಚು ಗ್ರಾಮ, 100ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗ್ಬಿಟ್ಟಿದೆ. ಕಂಪ್ಲೀಟ್ ಜಮೀನುಗಳಿಗೆ ಕೂಡ ನೀರು ನುಗ್ಗಿದೆ. ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ರೈತರಿಗೆ. ಕಾರವಾರ ತಾಲೂಕಿನ ಚಂಡಿಯ ಮತ್ತು ಚಂಡಿಯ ಐಸ್ ಫ್ಯಾಕ್ಟರಿ, ಈಡೂರು ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪ್ರವಾಹ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಕೆಲವು ಕಡೆ ಅಂತೂ ದೋಣಿಗಳಲ್ಲಿ ಓಡಾಡಬೇಕಾದ ಪರಿಸ್ಥಿತಿ, ತೆಪ್ಪ ದೋಣಿಗಳ ಮೊರೆ ಹೋಗಿದ್ದಾರೆ. ಜಮೀನು ಯಾವುದು, ರೋಡ್ ಯಾವುದು, ಮನೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ನೀರು ಎಲ್ಲ ಕಡೆ ಆವರಿಸ್ಕೊಂಡ್ಬಿಟ್ಟಿದೆ. ನಾವಿವತ್ತು ಈಡೂರಿನ ಭಾಗದಲ್ಲಿದ್ದೀವಿ. ಇಲ್ಲಿ ಕಳೆದ 4 ದಿನದಿಂದ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಮನೆಗಳು ಜಲಾವೃತವಾಗಿರುವಂಥದ್ದು ಒಂದು ಕಡೆ ನೀವು ನೋಡ್ಬೋದು. ಈ ಭಾಗದಲ್ಲಿ ಎಲ್ಲಿ ನೋಡಿದ್ರಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದಾವೆ. ಇಡೀ ಊರು ಈಗ ಮುಳುಗಡೆ ಆಗಿರುವಂಥದ್ದು ನೀವು ನೋಡ್ಬೋದು. ಸಾಕಷ್ಟು ಮನೆಗಳು ಕೂಡ ಈಗ ಜಲಾವೃತವಾಗಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಭಾಗದಲ್ಲಿ ಬರುವಂತಹ ಈ ಈಡೂರು ಗ್ರಾಮ ಇವತ್ತು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದನ್ನು ಕಾಣ್ಬೋದಾಗಿದೆ. ಇನ್ನು ನೀವು ನೋಡ್ಬೋದು, ಇಲ್ಲಿ ತಮ್ಮ ಮಕ್ಕಳನ್ನು ಕೂಡ ಕರೆದುಕೊಂಡು ಹೋಗಲಿಕ್ಕೆ ಈಗ ಇವರಿಗೆ ತ್ರಾಸು ಪಡ್ತಾ ಇರುವಂಥದ್ದು. ಯಾಕಂತಂದರೆ ರಸ್ತೆಯೇ ಜಲಾವೃತವಾದ ಮೇಲೆ ಹೇಗೆ ಹೋಗಬೇಕು, ಪಕ್ಕದಲ್ಲಿರೋ ಮನೆಗೆ ಅವರು ಹೋಗಬೇಕಾಗಿದೆ. ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಇನ್ನು ಅವರನ್ನು ಕೂಡ ಮಾತಾಡಿಸ್ತೀನಿ, ಅವರನ್ನು ಕೂಡ ನಾನು ಮಾತಾಡ್ಸೋಣ. ಯಾಕಂತಂದರೆ ಊರಿನ ಸಮಸ್ಯೆ ಈಗಿಂದಲ್ಲ, ಕಳೆದ 4 ವರ್ಷದಿಂದ ಇವರ ಪರಿಸ್ಥಿತಿ ಇದೇ ಇರುವಂಥದ್ದು. ಇಡೀ ಊರು ಪ್ರತಿ ಬಾರಿಯೂ ಹೆಚ್ಚಿನ ಮಳೆ ಬಂತು ಅಂದರೆ ಜಲಾವೃತವಾಗುವಂಥದ್ದು. ಹಾಗಾಗಿ ಮತ್ತೆ ಇವರನ್ನು ಮಾತಾಡ್ಸೋಣ. ಯಾಕಂತಂದರೆ ಸಾಕಷ್ಟು ಸಮಸ್ಯೆ ಇರುವ ಜನರು ಯಾಕಾಗಿ ಸಮಸ್ಯೆ ಆಯಿತು ಅನ್ನೋದನ್ನು ಹೇಳಬೇಕಾಗ್ತದೆ. ಯಾಕೆಂದರೆ ಈ ಹಿಂದೆ ಕೂಡ ಜಿಲ್ಲಾಡಳಿತಕ್ಕೆ ಇವರು ಮನವಿಯನ್ನು ಕೊಟ್ಟಿದ್ದರು, ಆದರೆ ಯಾರೂ ಕೂಡ ಮನವಿಗೆ ಮಾತ್ರ ಸ್ಪಂದನೆ ಮಾಡ್ತಾ ಇಲ್ಲವಂಥದ್ದು. ಇನ್ನು ಊರಿನ ಗ್ರಾಮದ ಹಿರಿಯರು ಕೂಡ ಈಗ ಮಗುವನ್ನು ಕರೆದುಕೊಂಡು ಅವರು ಮನೆಗೆ ತೆರಳ್ತಾ ಇರುವಂಥದ್ದು. ಸರ್, ಎಲ್ಲೆಲ್ಲಿ ಈಗ ಅನಾಹುತಾಗಿದೆ? ಸರ್, ಹಳ್ಳಕ್ಕೆ ಅಡೆತಡೆ ಮಾಡಿದ್ದಾರೆ. ಅಡೆತಡೆ ಮಾಡಿ ಈ ನೆವಲ್ದವರು ಮಾಡಿದ್ದಕ್ಕೆ ತಗ್ಗಿನಲ್ಲಿ ಕಲ್ಲು ಹಾಕಿದ್ದಾರೆ ಮತ್ತು ಬೊಡ್ರೆಸ್ ಹಾಕಿ ಸಿಮೆಂಟ್ ಹಾಕಿದ್ದಾರೆ. ಪೂರಾ ಹೈಟ್ನಲ್ಲಿ ಏನು ಮಾಡಿದ್ದಾರೆ, ಪೈಪು ಹುಗ್ದಿದ್ದಾರೆ. ಆ ಪೈಪಿಂದ ನೀರು ಪಾಸ್ ಆಗೋದಿಲ್ಲ. ಈಗ ಮಗುನ ಕರ್ಕೊಂಡು ಈ ನೀರಿನಲ್ಲಿ ಈ ಕಾನ್ವೆಂಟಿಗೆ ಹೋಗುವ ಹುಡುಗ ಇದು ಇಟ್ಕೊಂಡಿದ್ದೇವೆ ನಾವು. ಎಲ್ಲರೂ ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವುದಕ್ಕೂ ಒಂದು ದಾರಿನೂ ಇಲ್ಲ. 20 ವರ್ಷ ಆಯಿತು, ಭೂಮಿಯೆಲ್ಲ ಬಂಜರ್ ಹಾಕಿಟ್ಟಿದ್ದಾರೆ. ಅಲ್ಲ, ಈಗ ಈ ನೀರಲ್ಲಿ ನೀವು ಹೆಂಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ? ಈಗ ಅಲ್ಲಿ ಸ್ವಲ್ಪ ಮನೆ ಹತ್ತಿರ ಹೋಗುವ ಹೇಳಿ ಬಂದಿದ್ದೆ ನಾನು. ಮನೆ ಹತ್ತಿರ ಅಲ್ಲಿ ನೀರು ತುಂಬಿದೆ. ಆ ಹುಡುಗರಿಗೆ ಇತ್ಲಾಗೆ ತೊಗೊಂಡು ಬರುವ ಹೇಳಿ ಮಾಡಿದೆ. ಆದರೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ. ಬೂಟಿನೂ ನೀರಿಗೆ ಪಾಸಿಗೆ ಹೋಗ್ತಾರೆ. ಹೌದು, ಮಗುವಿಗೆ ಕರ್ಕೊಂಡು ಬಂದೆ ನಾನು. ನೀವು ನೋಡ್ಬೋದು, ಚಿಕ್ಕ ಮಗುವನ್ನು ಕೂಡ ಈಗ ನೀರಿನಲ್ಲೇ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಇಂಥ ಪರಿಸ್ಥಿತಿ ಈಗ ಕಾರವಾರದ ಈಡೂರು ಗ್ರಾಮದ ಭಾಗದಲ್ಲಿರುವಂಥದ್ದು. ಇನ್ನೊಮ್ಮೆ ಮತ್ತೊಂದಷ್ಟು ದೃಶ್ಯಗಳನ್ನು ನಿಮಗೆ ತೋರಿಸ್ತೀನಿ. ಯಾಕಂತಂದರೆ ಯಾವ ರೀತಿಯ ಪರಿಸ್ಥಿತಿ ಈ ಭಾಗದಲ್ಲಿ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಸುಮಾರು ಈ ಭಾಗದಲ್ಲೇ ಒಂದು 20ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಈಗ ಮನೆಗಳೆಲ್ಲವೂ ಜಲಾವೃತವಾಗಿರುವಂಥದ್ದು. ಕಳೆದ 4-5 ದಿನದಿಂದ ಪದೇ ಪದೇ ಈ ಭಾಗದಲ್ಲಿ ನೀರು ಹೆಚ್ಚಾಗ್ತಾನೆ ಇತ್ತು. ಕಾರಣ ಇಷ್ಟೇ, ಒಂದು ಕಡೆ ಕದಂಬ ನೌಕಾನೆಲೆಯವರು ಈ ಭಾಗದಲ್ಲಿ ಕಾಮಗಾರಿಯನ್ನು ಎತ್ಕೊಂಡಿದ್ದಾರೆ. ಯಾಕಂತಂದರೆ ಕದಂಬ ನೌಕಾನೆಲೆಗೆ ಹೋಗುವಂಥ ಶಿಪ್ಗಳಿಗೆ ಬೇಕಾದಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಇದೇ ಮಾರ್ಗದಲ್ಲಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ರಸ್ತೆ ನಿರ್ಮಾಣ ಮಾಡೋದ್ರಿಂದ ಗುಡ್ಡದಿಂದ ಹರಿದು ಬರುವಂತಹ ನೀರೇನಿದೆ ಅದನ್ನು ಅವರು ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಬೇಕಿತ್ತು, ಬೇರೆಡೆ ಹೋಗಲಿಕ್ಕೆ, ಸಮುದ್ರಕ್ಕೆ ಹೋಗಲಿಕ್ಕೆ. ಆದರೆ ಅಡೆತಡೆಗಳನ್ನು ಮಾಡಲಾಗಿದೆ. ನೀರು ಹೋಗುವ ಭಾಗದಲ್ಲಿ ಈಗ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇದರಿಂದಾಗಿ ನೀವು ನೋಡ್ಬೋದು, ಈ ಭಾಗದಲ್ಲಿ ಜಲಾವೃತವಾಗಿರುವಂಥದ್ದು. ರಸ್ತೆ ಕೂಡ ಜಲಾವೃತವಾಗಿದೆ. ನಾವು ಕೂಡ ಈಗ ಆ ಗ್ರಾಮದೊಳಗೆ ಹೋಗ್ಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಯಾಕಂತಂದರೆ ಸಂಪೂರ್ಣ ಜಲಾವೃತವಾಗಿರೋದ್ರಿಂದ ಒಳಗೆ ಹೋಗ್ಲಿಕ್ಕೂ ಕಷ್ಟ ಸಾಧ್ಯ. ಯಾಕಂತಂದರೆ ಕುತ್ತಿಗೆ ಮಟ್ಟಕ್ಕೆ ನೀರು ನಿಂತಿರುವಂಥದ್ದು. ಈ ರೀತಿಯ ಒಂದು ಅನಾಹುತ ಈಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ